ಓಂ ಗೃಣಿ ಸೂರ್ಯಾಯ ನಮಃ, ಓಂ ಹ್ರೀಂ ದುಂ ದುರ್ಗಾಯ ನಮಃ, ಓಂ ಸೋಂ ಸೋಮಾಯ ನಮಃ. ಚಂದ್ರನ ಬಗ್ಗೆ ಗ್ರಹಗಳ ಪ್ರಭಾವದಲ್ಲಿ ತಾಯಿ ಮತ್ತು ನೀರನ್ನು ತೋರಿಸುತ್ತದೆ. ಸೂರ್ಯನ ಸಹಾಯದಿಂದ ಇದು ಮಿಂಚುವ ಗ್ರಹ. ಶರೀರದ ಎಡಭಾಗ ಎಡೆಗಣ್ಣು, ರಕ್ತ ಪ್ರಭಾವ, ಹೃದಯ, ದಯೆ, ಮನಸ್ಸು, ಇಚ್ಛೆ, ಆಸೆ, ಬೆಳ್ಳಿ, ಲೋಹ ಇವು ಚಂದ್ರನ ಗುಣಗಳು. ಇದು ಆಯುಷನ್ನು ತಿಳಿಯಬಹುದು. ಚಂದ್ರ ಸ್ಟ್ರಾಂಗ್ ಇದ್ದರೆ ಒಳ್ಳೆಯ ಆಯಸ್ಸು ಕೊಡ್ತಾನೆ. ಪಾರ್ವತಿ ದೇವಿ ಇದಕ್ಕೆ ಕಾರಕ. ಜಾತಕದಲ್ಲಿ 2, 4, 8 ಮನೆ ಖಾಲಿ ಇದ್ದರೆ ಚಂದ್ರನನ್ನು ಸ್ಟ್ರಾಂಗ್ ಮಾಡಿಕೊಳ್ಬೇಕು. ತಾಯಿ ಅಜ್ಜಿ ಆಶೀರ್ವಾದ ಪಡೆಯಬೇಕು. ರಾತ್ರಿ ದಿಮ್ಮಿನ ಹತ್ತಿರ ಮಲಗುವಾಗ ಹಾಲು ಇಟ್ಟು ಬೆಳಗ್ಗೆ ಅದನ್ನು ಗಿಡಗಳ ಕೆಳಗೆ ಹಾಕಿ. ಬುಧನು 7ರಿಂದ 12 ಮನೆಯಲ್ಲಿದ್ದರೆ ಕಷ್ಟದ ಸಮಯದಲ್ಲಿ ಯಾರಿಂದ ಆದರೂ ಸಹಾಯ ಸಿಗುತ್ತದೆ. ಬೆಳ್ಳಿ, ಅಕ್ಕಿ, ಹಾಲು, ನೀರು, ಕುದುರೆ, ಮೊಲ, ತಾಯಿ, ಅಕ್ಕ, ತಂಗಿ, ಅಜ್ಜಿ ಇವು ಚಂದ್ರನ ಕಾರಕ ವಸ್ತುಗಳು. ಚಂದ್ರ 4 ಅಥವಾ 7ರಲ್ಲಿ ಇದ್ದರೆ ಶುಭವಲ್ಲ. ಸ್ವಂತ ಜೀವನದಲ್ಲಿ ಏಳಿಗೆ ಸಿಗುವುದು ಕಷ್ಟ. ಚಂದ್ರನ ಜಪ ಮಾಡಿಕೊಳ್ಳಿ. ಪಾರ್ವತಿ, ಲಕ್ಷ್ಮಿ, ದುರ್ಗಾ ಪೂಜೆ ಮಾಡಿ. ಶನಿ ಚಂದ್ರ ದೃಷ್ಟಿ ಇದ್ದರೆ ಕಣ್ಣುಗಳಿಗೆ ತೊಂದರೆ. ರಾಹು, ಕೇತು, ಶನಿ ದೃಷ್ಟಿ ಜಾತಕನ ಬಳಗದವರಿಗೆ ಹಾನಿಯಾಗುತ್ತದೆ. 2, 5, 11, 9, 12ರಲ್ಲಿ ಬುಧ ಇದ್ದರೆ ಅದು ಗುರುವನ್ನು ಚಂದ್ರ ದೃಷ್ಟಿಸಿದರೆ ಶುಭವಲ್ಲ. ಚಂದ್ರ ಶುಕ್ರನ ನೋಡಿದರೆ ದಿವ್ಯ ಶಕ್ತಿ ಸಿಗುತ್ತದೆ. ಶುಕ್ರ ಚಂದ್ರನ ದೃಷ್ಟಿಸಿದರೆ ಹೆಣ್ಣಿನಿಂದ ಅವಮಾನವಾಗುತ್ತದೆ. ಹಾಗಾಗಿ ಚಂದ್ರನ ಜಪ ಮಾಡಿಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತದೆ.